ಗಂಗು ನಾವು ನಿಂತ ಮನೆ ಇಳಕಲ್ ನಗರ ಸೇರಿ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಆದ ಶಶಿಧರ್ ಕೋಸಂಬಿ ಹಾಗೂ ಶೇಖರ್ ಗೌಡ ರಾಮತ್ನಾಳ್ ಶುಕ್ರವಾರದಂದು ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಕಂದಗಲ್ ಗ್ರಾಮದ ರಸ್ತೆಯ ಮಾರ್ಗವಾಗಿ ಹೋಗುವಾಗ ಬಾಲಕೊಂಬ ಕುರಿ ಕಾಯುತ್ತಿರುವುದನ್ನ ಕಂಡು ಆ ಮಗುವನ್ನ ತಮ್ಮ ಬಳಿ ಕರೆದುಕೊಂಡು ಅವನನ್ನ ಆತ್ಮೀಯವಾಗಿ ಮಾತನಾಡಿಸಿ ಶಾಲೆಗೆ ಹೋಗುವುದನ್ನ ಬಿಟ್ಟು ಕುರಿ ಯಾಕೆ ಕಾಯ್ತಾ ಇದ್ಯಾ ಅಂತ ಕೇಳಿದ್ದಾರೆ. ನಂತರ ಅಲ್ಲಿಯೇ ಇದ್ದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲತರ್ ಅವರಿಗೆ ಬಾಲಕನನ್ನ ಶಾಲೆಗೆ ಸೇರಿಸುವಂತೆ ಆತನ ಪಾಲಕರ ಮೇಲೆ ಒತ್ತಡ ತನ್ನಿ ಅಂತ ಹೇಳಿದ್ರು. ಬಾಲಕ ಇಳಕಲ್ ಆಲಂಪುರ ಪೇಟೆಯ ಕೊರವರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಆಯೋಗದ ಸದಸ್ಯರು ಬಾಲಕನನ್ನ ಶಾಲೆಗೆ ಕರೆದುಕೊಂಡು ಬಂದು ಅಲ್ಲಿ ಮುಖ್ಯ ಗುರುಗಳ ಜೊತೆಗೆ ಮಾತನಾಡಿ ಶಾಲೆಗೆ ಸೇರಿಸಿದ್ದಾರೆ. ಶಾಲಿ ಕಳ್ಸಕಂತ ಮೇಡಮ್ ನಿಮ್ ಪವಾಡ ಏನೈತಿ ಗೊತ್ತಾ? ಇವ ಶಾಲಿ ನೋಡಿ ಎಷ್ಟು ದಿವಸ ಆಗೈತೆ ಗೊತ್ತಿಲ್ಲ, ಆದ್ರೂ ಇವತ್ತು ಅಂದ್ರೆ ನಿನ್ನೆ ತನಕ ಅಟೆಂಡೆನ್ಸ್ ಹೂ ಅನ್ಬೇಕು ನಾವು. ಶಾಲೆಗೆ ಹೋಗಿದ್ದೆ, ಎಷ್ಟನೇ ಕ್ಲಾಸ್ ಇದೆ ಎಲ್ಲರ ಶಾಲಿನಿಂದ ನಿಮ್ ಶಾಲಿಗೆ ಬಂದಿದ್ನಲ್ಲಿ ಇದ್ದೇನು ಹೋಗಿಬಿಡ 6ನೇ ಕ್ಲಾಸ್ ಯಾರೀಗ ಹಂಗಿಲ್ಲ ಮಗ, ಶಾಲೆಗೆ ಯಾರು ಎಷ್ಟು ದಿವಸ ಹೋಗಿದ್ದೀರ? ನೋಡು ಶಾಲೆಗೆ ಹೋಗಿಲ್ಲ ನೀನು. ಎಷ್ಟು ದಿವಸ ಹೋಗಿದ್ದೀರ? ಗಾಬರಿ ಆಗ್ಬೇಡ, ಶಾಲೆಗೆ ಹೋಗಂತೆ. ಇವ್ರಪ್ಪ ಯಾರಪ್ಪ ನೀವು? ಯಾಕೆ ದೊಡ್ಡವ್ರಲ್ಲಿ ಮುಂದೆ ನೀನು ಶಾಲೆಗೆ ಸಣಕಿಲ್ಲ. ಏ ಎಲ್ಲಿದ್ದಾರಪ್ಪ ಅಣ್ಣ? ಅಣ್ಣ ಬಾಯಿಲಿ ಅವ್ನು ನೀವು ಕರ್ರಿ, ಅವನ್ ಅವನ್ ಕತಿ ಬಿಡಾನೀಗ. ಯಾರದ್ರ ಕೊರ್ಸಲ್ಲಿ ಯಾರದ್ರಿ? ಪಾಟೀಲ್ ಇಂಗಳಿಗೆ ಪಾಟೀಲ್ ಇರ್ಬೇಕಲ್ರಿ? ಇಂಗಳಿಗೆ ಎಲ್ಲೊಬ್ರು ಮಸ್ತರ್ ಯಾರದಾರ ನಾವು ಕೇಳ್ರಿ. ಆರಾಮಿಲ್ಲ ನಮ್ ಜೊತೆ ಬರ್ತಾನೆ ಈಗ. ನಮ್ ಗಾಡಿ ದೊಡ್ಡ ಗಾಡಿ ಅದಾವ ಹೊಸು. ಏ ಪರಿಚಯ ಇಲ್ಲ ಶಾಲೆಗೆ ಬಿಡ್ತಾರೆ. ಪರಿಚಯ ಇಲ್ಲ, ನಾವು ಎಲ್ಲ ಲೋಕಲ್ ಯಾರದು ಇಲ್ಲ. ಹಾ ನಿಮ್ಮ ಮನೆ ಬಿಟ್ಟು ಕೇಳ. ಇಲ್ಲಿ ಆಫೀಸರ್ಸ್ ಇವ್ರು ಯಾರು ಬೇರೆ ಶಾಲೆಗೆ ಬಿಡ. ಕಾಕಿ ಬಟ್ಟೆ ಹಾಕಿರಿ ಪರಿಚಯ ಹಾಕಿರಿ, ನೀವು ಕಾಕಿ ಬಟ್ಟೆ ಇದ್ದರು ಪರಿಚಯ ಹಾಕಾರ್ರಿ. ನಗರದಲ್ಲಿ ಓಡಾಡಬೇಕಾದಾಗ ಶಾಲಾ ಸಮಯ ಆಗಿರಲಿಲ್ಲ. ಈಗ ಶಾಲಾ ಸಮಯ ಆಗಿರೋದ್ರಿಂದ ಶಾಲೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಮಗು ನಮಗೆ ಇಲ್ಲಿ ಅದು ಒಂದು ನಗರ ದಾಟಿ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಸಿಕ್ಕಿರೋದ್ರಿಂದ ಶಾಲೆಗೆ ಹೋಗೋ ಪಾಸಿಬಿಲಿಟಿ ಕಡಿಮೆ ಅಂತ ನಾವು ಗುರುತಿಸಿದ್ವಿ ಸರ್. ಈಗ ಅವ್ರನ್ನೆಲ್ಲಿ ಕಳಿಸ್ತಾರೆ ಸರ್? ಈ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೋಡ್ತೀವಿ, ಅಲ್ಲಿ ಏನು ಮಾಡಿದ್ದಾರೆ, ಹಾಜರಾತಿ ಇದೆಯೋ, ನಿನ್ನೆವರೆಗೂ ಕಳಿಸಿದ್ದಾರೆ. ಯಾಕಂದರೆ ಮಗು ನೋಡಿದರೆ ಶಾಲೆಗೆ ಹೋಗಿಲ್ದ ಥರ ಕಾಣ್ತಿದ್ದ ಅವನು. ಅದು ಏನಾಗಿದೆ ನೋಡ್ಕೊಂಡು ಮುಂದಿನ ಕ್ರಮ ತಗೊಳೋದಕ್ಕೆ ಇಲಾಖೆಗೆ ಶಿಫಾರಸು ಮಾಡ್ತೀವಿ. ಮಗುನ ನಾವು ಶಾಲೆಗೆ ಮುಖ್ಯವಾಹಿನಿಗೆ ಕಳಿಸ್ತೇವೆ.